ಐಸ್ ಕ್ರೀಮ್ ಮಾಡೋಕ್ಕೆ ಗಡಿಯ ತೆಜ ಹೀರೋನ ಹಾಕಿ ಹೀರೋ ಹಾಂ ಮಗಪ್ಪ ಅದ್ರ ರವಿ ಒಳ್ಳೆ ಕೆಲಸ ಮಾಡೋ ಮಾತ್ರ ಇದು ನೋಡಿಯಾ ಅಲ್ಲಿ ನೋಡಿ ನೋಡಿ ಹೆಂಗೆ ಹೆಂಗೆ ಹೇಳ್ತಿ ಹಂಗೆ ಚೆನ್ನಾಗಿ ಹೋಗಿದ್ದಾನೆ ಮಾತ್ರ ಇಲ್ಲಿ ಯಾರು ಒಳ್ಳೆ ಸತ್ತದ ಹೋಗಿದ್ದಾರೆ ಯಾಕೆ ಒಳ್ಳೆ ಮಕ್ಕಳು ಸುಮ್ಮನೆ ಏನು ಸುದ್ದಿಯನ್ನು ಮಾಡೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು ವ್ಯಾಪಾರ ವರ್ಷದಿಂದ ಮಾಡ್ತಾ ಇದ್ದೀರಿ ಏನೇನು ವ್ಯಾಪಾರ ಮಾಡ್ತಾ ಇದ್ದೀರಿ ಹಾಂ ಹಾಂ ಗಾಡಿ ಕವರು ಕಾರ್ ಕವರು ಇಂಥವೆಲ್ಲ ಮಾಡ್ತೀವಿ ಈಗ ಈ ವರ್ಷ ಹೆಂಗಿದೆ ವ್ಯಾಪಾರ ನಿಮಗೆ ಏನು ವ್ಯಾಪಾರ ಇಲ್ಲ ಯಾಕೆ ಹಾಂ ಹಾಂ ವ್ಯಾಪಾರ ಕಮ್ಮಿ ಹಾಂ ಜನ ಏನು ಜಾಸ್ತಿ ಇದ್ದಾರಾ ಜನ ಜಾಸ್ತಿ ಇದ್ರು ವ್ಯಾಪಾರ ಇಲ್ಲ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಹೋದ ವರ್ಷ ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿತ್ತು ಹಾಂ ಹೌದ್ರಾ ನಿಮ್ಮ ಹೆಸರು ಯಾವ ಊರು ಸರಿ ಗೋವಿಂದಪ್ಪನವ್ರೆ ಆಯ್ತು ನಿಮ್ದಾಯ್ತಾ ವಾಹ ಜಾಸ್ತಿ ಸಂಬಳಿಂಗ್ ಶೆಟ್ ಇದೆ ಏನಪ್ಪ ನೀವು ಹೋಯ್ತಿದ್ದೀರಲ್ಲಪ್ಪ ಕಡಿಮೆ ರೇಟ್ ಇದು ಪ್ರೆಸ್ ಪೀಸ್ ಬರಲ್ಲ ನಮಗೆ 90 ರೂಪಾಯಿ 10 ರೂಪಾಯಿ ಇಲ್ಲ ಇಲ್ಲ ಎಕ್ಸ್ ಪೀಸ್ ಜನಸಂಖ್ಯೆ ಕಮ್ಮಿ ಆಗೋಯ್ತು ಬಸ್ ಇರೋದ್ರಿಂದ ಸಂಕ್ರೆ ಬಸ್ ಇರೋದ್ರಿಂದ ಎಲ್ಲ ನೀರು ಸಲ ಬರಲ್ಲ ಫ್ರೀ ಬಸ್ಸು ಹೋಗ್ತಿದ್ರಿ ಹೇಳ್ರಿ ಮಾತಾಡ್ರಿ ಹಿಂಗೆ ಮಾತಾಡಿ ಯಾವ್ರು ನೀವು ಹಾಂ 14 ವರ್ಷ ನಿಮ್ಮ ಹೆಸರು ಹೇಳ್ರಿ 25 ವರ್ಷ ಉಮೇಶ್ ಅಂತ ಹಾಂ ಚಿಕ್ಕೇನಹಳ್ಳಿ ಈಗ ಎಲ್ಲಿಂದ ಹೊರಟ್ರಿ ನೀವು ಏಳುಗಳಿಂದ ಪಾದಯಾತ್ರೆ ಸರಿ ಇದ್ರ ಕೊಡ್ತೀರಾ
ಇನ್ನು 10,000 ಜನ ಬಂದು ಊಟ ಹಾಕ್ತಾರೆ ಸರ್. ಈ ಕ್ಯಾನ್ ಇಲ್ಲಿ ಫಸ್ಟು ಬಾಟ್ಲೆ ಎತ್ತೀನಿ ದೇವ್ರನ್ನು ನೀವು ಹತ್ತಿನ ತೆಗ್ದಿದ್ದೀರಾ? ಆ ಕಡೆ ತೆಗ್ದಿದ್ದೀರಿ, ಈ ಕಡೆ ತೆಗ್ದಿದ್ದೀರಿ. ಸೂಪರಾಗಿ ಬಂದಿದೆ ಬರ. ನಿನಗೆ ಯೂಟ್ಯೂಬ್ ಚಾನಲ್ ನೋಡ, PNK ನ್ಯೂಸ್ ಅಂತ. ಇವತ್ತೆಲ್ಲ ನಿಮ್ಮೂರು ಅಂಗಡಿ ಮಾಡಿದ್ದೆಲ್ಲ ಹಾಕಿದ್ದೀವಿ ನೋಡು. ಸಬ್ಸ್ಕ್ರೈಬ್ ಮಾಡು ಚಾನೆಲ್. ಏನು ಯಜಮಾನ್ರು ಆರಾಮಾಗಿ ಕೂತ್ಕೊಂಡ್ಬಿಟ್ಟವ್ರೆ. ನಮಸ್ಕಾರ. ಏ ಎಲ್ಲ ಗುಂಡೆನೇ ಇದೆಯಂತೆ, ಏನು ತಿರ್ತಾ ಇರೋದು ಎಲ್ಲ ಗುಂಡೆನೇ ಇದೆಯಂತೆಲ್ಲ ಹೇಳ್ತಾರೆ ಕಂಪ್ಲೇಂಟು. ಬೆಳಗ್ಗೆಯಿಂದ 2,000 ಜನಕ್ಕೆ ಅಡುಗೆ ಮಾಡಿದ್ರಿ? 45,000 ಜನಕ್ಕೆ ಮಾಡಿದ್ದು. ಏನೇನು ಮಾಡಿದ್ರಿ? ಅವರೆಕಾಳು ಸಾರು, ಮುದ್ದೆ, ಅನ್ನ ಸಾರು, ಪಾಯಸ, ಹಾಂ ಸಿಹಿ ಅನ್ನ. ಹಾಂ. ಈಗ ಎಷ್ಟು ಜನ ಊಟ ಮಾಡಿದ್ದಾರೆ ಬೆಳಗ್ಗೆಯಿಂದ? ಬೆಳಗ್ಗೆ ಎಷ್ಟೊತ್ತು ಶುರು ಮಾಡಿದ್ರಿ? ಬೆಳಿಗ್ಗೆ 4:30ಗೆ ಸ್ಟಾರ್ಟ್ ಮಾಡಿದ್ದು. ಹಾಂ. ರಾತ್ರಿ ಬಂದು ತಂಗನೆ ಮಾಡಿದವರೆಲ್ಲ ಒಂದು 2,500 ಜನ ರಾತ್ರಿ ಬಂದು ಮಾರ್ನಿಂಗ್ 6 ಗಂಟೆಗೆ ಊಟ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಅವರೆಕಾಳು ಸಾರು ಮುದ್ದೆನೇ ಕೊಟ್ಟಿದ್ದೀವಿ. ಹಾಂ. ಊಟ ಮಾಡ್ಕೊಂಡೆಲ್ಲ ಹೊಡ್ತಾನೆ ಅವರೇ, ಇನ್ನೂ ನಿಲ್ಲೇ ಇಲ್ಲ, ನಿರಂತರ. ನಿಮ್ಮ ಹೆಸರು? ನನ್ನ ಹೆಸರು ಅಂದಾನಿಗೌಡ ಅಂದ್ಬಿಟ್ಟು ಕನಕಪುರದಲ್ಲಿ ಇರೋದು. ಹಾಂ. ಈ ಒಂದು ಇನ್ನೊಂದ್ಸಲ ಹೇಳ್ರಿ. ನಮ್ಮ ಹೆಸರು ಅಂದಾನಿಗೌಡರು, ಅಡುಗೆ ಕಾಂಟ್ರಾಕ್ಟ್ರು, ಮಾದೇಶ್ವರ ಬಡಾವಣೆ. ನಾವು ಈಗ ಸತತವಾಗಿ ಒಂದು 11 ವರ್ಷದಿಂದ ಇಲ್ಲಿ ಅಡುಗೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಯ್ತು ಬಿಡೋಣ ಅಣ್ಣ, ಸಾಕು ಬಿಡೋಣ. ನೋಡಿ ತರಕಾರಿ ನಾವು ಮಲೆ ಮಾದೇಶ್ಪುರ ಪಾದಯಾತ್ರೆ ಹೋಗೋರು ಭಕ್ತಾದಿಗಳಿಗೆ ಮೊನ್ನೆ 4ನೇ ತಾರೀಕು ಸಾಯಂಕಾಲ ನೈಟ್ ಊಟ ಒಂದೂವರೆ ಸಾವಿರ ಜನಕ್ಕೆ ಮಾಡ್ತಿದ್ರು. ಈಗ ಬೆಳಗ್ಗೆ ಮಾಮೂಲಿ 5ನೇ ತಾರೀಕು ದಿನ 3ನೇ ತಾರೀಕು ಒಂದು 40,000 ಜನಕ್ಕೆ ಮಾಡ್ತಿದ್ರು. ಅದರಲ್ಲಿ ಇವತ್ತು ಒಂದು 25,000 ಜನದಷ್ಟು ಊಟ ಮಾಡೋರು ಹಾಲಿ. ಈಗ
ಪುನಃ ರಾತ್ರಿ 11 ಗಂಟೆ ಗಂಟ ಬರ್ತಾರೆ. ಇನ್ನೂ ಒಂದಷ್ಟು ಜನ ಆದ್ರೂ ನೋಡ್ಬೇಕು. ಸುಮಾರು ನಾವು 10 ವರ್ಷದ ಕಾಲದಿಂದ ಮಾಡ್ಕೊ ಬರ್ತಾವೆ. ಹೋದ ವರ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ. ಅದರಲ್ಲಿ ನಮ್ಮ ಏಳುಗಳ್ಳಿ ತಾಯಿ ಮುದ್ದವ ದೇವರು ಇರೋದ್ರಿಂದ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ತಾಯಿ ಮುದ್ದ ಮುಂದೆ ಬೇಡ್ಕೊಂಡು ಇಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಬೇಕು ಅಂತ ಭಕ್ತಾದಿಗಳು ಬರ್ತಾರೆ ಹೊರತು ಇಲ್ಲ ಅಂದ್ರೆ ಸಂಗಮ ರೋಡಲ್ಲೇ ಹೋಗ್ಬೋದಾಯ್ತು ಅವರು. ನಮ್ಮ ತಾಯಿ ಮುದ್ದವ ಇರೋದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಅದರಲ್ಲಿ ನಮ್ಮ ಊರಿನ ಜನಗಳು, ನಮ್ಮ ಅಕ್ಕಪಕ್ಕ ಸ್ನೇಹಿತರು, ನಮ್ಮ ಇವರು ಪೂಜಾರಪ್ಪರು, ಜಾಪೆ ದೊಡ್ಡಿ ಇಂಥವರೆಲ್ಲ ಸಪೋರ್ಟ್ ಕೊಟ್ಟು ಊರಿನ ಜನ ಎಲ್ಲ ಸೇರ್ಕೊಂಡು ಇಷ್ಟು ಜನ ವ್ಯಕ್ತಿಗಳಿಗೆಲ್ಲ ನಿಂತು ನಮ್ಮ ಭಟ್ರುಗಳು ಎಲ್ಲ ಸೇರ್ಕೊಂಡು ಎಲ್ಲ ಮಾಡಿ ಎಲ್ಲಕ್ಕೂ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ. ಜಾಸ್ತಿ ಜನಸಂಖ್ಯೆ ಆಗದೆ ಈಗ. ಹೋದ ವರ್ಷ ಒಂದು 20,000 ಜನ, ಈಗ ಒಂದು 30-35,000 ಜನ. ನಾವು ಅವರೆಕಾಳು ಸಾರು, ಮುದ್ದೆ, ಸಿಹಿ ಅನ್ನ, ಆಮೇಲೆ ಇದು ಬೇಳೆ ಸಾರು, ರಾತ್ರಿ ಟಮಾಟೆ ಬಾತು, ಪಲಾವ್ ಮಾಡಿದ್ವಿ. ಸುಮಾರು 25 ವರ್ಷಗಳ ಹಿಂದೆ ಬರೀ 500 ಜನದಿಂದ ಸ್ಟಾರ್ಟ್ ಆಗಿ ಇವತ್ತು 35ರಿಂದ 40,000 ಜನ ಅನ್ನದಾಸೋಹ ಮಾಡೋ ಮಟ್ಟಕ್ಕೆ ಬಂದಿದೆ. ಅದರಲ್ಲೂ ಈ ಅನ್ನದಾಸೋಹಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಏಳುಗಳ್ಳಿ ದೊಡ್ಡಣ್ಣ ಊರ್ ಕೆಂಪೇಗೌಡರು ಅವರ ಒಂದು ಅನುದಾನ ಇದರಿಂದ ನಮ್ಮ ಊರಿನ ಗ್ರಾಮಸ್ಥರುಗಳು ಎಲ್ಲ ಸೇರ್ಕೊಂಡು ಅವ್ರಿಗೆ ಫುಲ್ ಸಪೋರ್ಟ್ ಕೊಟ್ಕೊಂಡು ಎಷ್ಟೇ ಆಗು ಹೋಗು ಏನೇ ಬರ್ಲಿ, ಹಣಕಾಸಿಂದಾಗಿರ್ಬೋದು ಇನ್ನೊಂದಾಗಿರ್ಬೋದು ಪ್ರತಿಯೊಂದು ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ನಾವೆಲ್ಲ ಅವ್ರ ಜೊತೆಲಿ ನಿಂತ್ಕೊಂಡು ಈ ಅನ್ನದಾಸೋಹದಲ್ಲಿ ಪ್ರತಿಯೊಬ್ರು ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಪ್ರತಿ ವರ್ಷನೂ ಹೋಗ್ತಾ ಇದೀವಿ. ನಾವು ದುಂಡು ಮಾದಪ್ಪ ಅಂತ ಟ್ರಸ್ಟ್ ಮಾಡಿದ್ವಿ ಅಂತ ಹೇಳಿ ಈಗ ಒಂದು 5 ವರ್ಷದಿಂದ ನಾವು ಮಲೆ ಮಹದೇಶ್ವರ ಅನ್ನದಾಸೋಹ ಟ್ರಸ್ಟ್ ಅಂತ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಮಾಡ್ಕೊಂಡು ಸುಮಾರು 15 ವರ್ಷಗಳಿಂದ ನಾವು ಈ ದಾಸೋಹ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಾ ಸ್ನೇಹಿತರ ಸಹಕಾರದಿಂದ ಯಶಸ್ವಿ ಆಗ್ತಾ ಇದೆ. ಜೊತೆ ತಲೆ ಕಟ್ಟುವಾಗ ಹಿಂಗೆ ನೋಡಿದ್ದಂತೆ. ಕೈ ಗಂಟಿಸಲ್ತಲ್ವಾ ಬೆಣ್ಣೆ ಹಾಕೊಂಡ್ರೆ ಏಳಿಂದ ಹೋಗ್ತಾ ಇದ್ರಿ? ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ ನೀವು? ಮಾದಪ್ಪನ ಪರಿಷೆಗೆ ನಾನು ಸುಮಾರು ಒಂದು 6-7 ವರ್ಷದಿಂದ ಹೋಗ್ತಾ ಇದ್ದೀನಿ. ನಮ್ಮಪ್ಪ ಒಂದು ವರ್ಷಕ್ಕೆ ಬದಲಾವಣೆ ಕೊಡ್ತಾನೆ ಇದ್ದಾನೆ. ಏನ್ ನಿಮ್ಗೆ ಬದಲಾವಣೆ ಕಾಣಿಸಿದೆ ಜೀವನದಲ್ಲಿ? ಅಂದ್ರೆ ನಾವು ಏನು ಅಂದ್ರೆ ಬದಲಾವಣೆ ಅಂದ್ರೆ ನಮ್ಗೆ ಅನುಕೂಲದಲ್ಲಿ ಈ ವರ್ಷ ಇರೋದನ್ನ ನೆಕ್ಸ್ಟ್ ವರ್ಷಕ್ಕೆ ನಾವೇನೆ ಕಷ್ಟ ಇರೋದನ್ನ ದೂರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಅಪ್ಪನ ಅದಕ್ಕೋಸ್ಕರ ಇಲ್ಲಿಂದ ಪಾದಯಾತ್ರೆಯಲ್ಲಿ ಹೋಗ್ತಾನೆ ಇರ್ತೀವಿ ನಾವು. ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಹೆಸರೇನು? ನಾವು ಕನಕಪುರದಿಂದ ಕಬ್ಬಾಳೇಗೌಡ ಅಂತ ಕನಕಪುರದಿಂದ ಬಂದಿದ್ದೀವಿ. ಇಲ್ಲಿ ಬಂದು ಇಲ್ಲಿಂದ ಒಳ್ಳೆಯಲ್ಲಿ ಆಲ್ಟ ಆಗ್ತೀವಿ ಗಂಡೊಳ್ಳೆಯಲ್ಲಿ. ಅಲ್ಲಿಂದ ಬಂದು ಶಾಖೆ ರೂಟಲ್ಲಿ ಹೋಗಿ ನಾವು ಒಂದು 2 ಹಾಡು ಕೊಟ್ಟು ಮಾದಪ್ಪನ ದರ್ಶನಕ್ಕೆ ನಾವು ಇನ್ನು 3ನೇ ದಿವಸಕ್ಕೆ ತಲುಪ್ತೀವಿ ಸರ್. 3ನೇ ದಿನ ಆಯ್ತು. ದೇವ್ರು ಒಳ್ಳೇದು ಮಾಡಲಿ. Thank you.